ಸಮಸ್ಯೆ? ನಮಸ್ಕಾರ ಸರ್, ನನ್ನ ಹೆಸರು ರೇಣುಕಾ ಅಂತ. ನಮ್ಮೂರು ಬಂದ್ಬಿಟ್ಟು ನಾಗನಹಳ್ಳಿ. ಏನು ಅಂತಂದರೆ ನಮ್ಮೂರಲ್ಲಿ ಸಾರ ಅಂಗಡಿ ಜಾಸ್ತಿ ಆಗಿದ್ದು, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಎಲ್ಲರೂ ಅದಕ್ಕೆ ಸಾರಾಯಿಗೆ ಅದು ಅವರು ಇದಾಗ್ಬಿಟ್ಟು ಡೈವರ್ಟ್ ಆಗಿಬಿಟ್ಟು ಊರಲ್ಲಿ ಇರೋಕ್ಕಾಗ್ತಾಯಿಲ್ಲ. ಊರಿನ ಜನರೆಲ್ಲ ಹದಗೆಟ್ಬಿಟ್ಟಿದ್ದಾರೆ. ಕಾಲೇಜ್ಗೆ ಹೋಗೋ ಮಕ್ಕಳು ಕೂಡ ಅವ್ರ ಪ್ರಜ್ಞೆ ಇಲ್ಲದೆ ಕುಡಿಯೋದು ಬೀಳೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸುಮಾರು ಕುಡಿದ್ಬಿಟ್ಟು ಇತ್ತೀಚೆಗೆ 2 ಜನ ಸತ್ತೋಗಿದ್ದು ನಮ್ಮೂರಲ್ಲಿ. ಹೆಂಗಸರು ಕೂಡ ಮೈ ಮೇಲೆ ಪ್ರಜ್ಞೆ ಇಲ್ದಿರೋ ಕುಡಿಯೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಹೆಂಗಸರಿಗೆ ಗಂಡಸರು ಕುಡಿದ್ಬಿಟ್ಟು ಬಂದರೆ ಅವ್ರಿಗೆ ನೆಮ್ಮದಿ ಇಲ್ಲ ಮನೆಯಲ್ಲಿ. ಅವರು ಆಗ್ಲತ್ತೆಲ್ಲ ಕಷ್ಟಪಟ್ಟು ಬಂದು ಮನೇಲಿ ನೆಮ್ಮದಿ ಊಟ ತಿನ್ನೋಕ್ಕೂ ಅವ್ರಿಗೆ ನೆಮ್ಮದಿ ಇಲ್ಲ. ಆದ್ದರಿಂದ ನಮ್ಮೂರಲ್ಲಿ ಸಾರ ಅಂಗಡಿಗಳನ್ನ ತೆಗಿಬೇಕು ಅನ್ನೋ ಕಾರಣದಿಂದ ಗ್ರಾಮಸ್ಥರು ನಾವೆಲ್ಲ ಮೆಂಬರ್ನ ಅನುಮತಿ ಪಡ್ಕೊಂಡು ಬಂದಿದ್ದೀವಿ. ಎಷ್ಟು ಅಂಗಡಿಗಳಲ್ಲಿ ಮಾಡ್ತಾರೆ? 4 ಅಂಗಡಿ. ಮಾರಬೇಡಿ, ನಮ್ಮ ಮನೆಯವ್ರಿಗೆ ಕೊಡಬೇಡಿ ಅಂತ ಕೂಡ ಹೇಳಿದ್ವಿ ಸರ್ ನಾವು. ಆದ್ರೂ ಇದ್ಕೊಂಡು ನಿಮ್ಮ ಮನೇಲಿ ನೀವು ಅವ್ರನ್ನ ಬರಬೇಡಿ ಅಂತ ನೀವು ಇದು ಮಾಡ್ಕೊಡಿ ಅಂತ ಹೇಳ್ತಾರೆ. ಆ ಥರ ಹೇಳ್ತಾರೆ. ಅವರು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದಾರೆ, ಅವ್ರನ್ನ ಇಟ್ಕೋಬೇಡ ಅಂತ ನಾವು ಹೇಳ್ತಾ ಇಲ್ಲ. ಚಿಲ್ಲರೆ ಅಂಗಡಿ ಇಟ್ಕೊಂಡು ನೀವು ವ್ಯಾಪಾರ ಮಾಡ್ಕೊಂಡ್ರಿ. ಊರಲ್ಲಿ ಚಿಲ್ಲರೆ ಅಂಗಡಿ ಇರಬೇಕು, ನಮಗೂ ಅದೊಂದು ಅನುಕೂಲ. ಬಟ್ ಸಾರಾಯಿ ಮಾತ್ರ ಇಡದೆ ಅನ್ನೋದು ಉದ್ದೇಶದಿಂದ ಅವ್ರನ್ನ ಕೇಳ್ಕೊಂತಾ ಇದೀವಿ ನಾವು. ಸರ್ ಸುಮಾರು ಸಲ ಬಂದಿದ್ರು ಕೂಡ ಬಂದಾಗ ಇರಲ್ಲ, ಪ್ರೂಫ್ ಸಿಗಲ್ಲ. ಪ್ರೂಫ್ ಇದ್ರೆ ತಾನೇ ಅವರು ನೋಡ್ಬಿಟ್ಟು ಅವಾಗ ಯಾರು ಇರಲ್ಲ, ಅವ್ರಿಗೆ ಪ್ರೂಫ್ ಸಿಗೋದಿಲ್ಲ. ಅದ ಕಾರಣದಿಂದ ಬಂದ್ಬಿಟ್ಟು ಮತ್ತೆ ವಾಪಸ್ ಹೋಗಿದ್ದಾರೆ. ಬಟ್ ಸಾರಾಯಿ ಅಂಗಡಿಗೆ ಮಾತ್ರ ಎತ್ತಿಲ್ಲ ಸರ್. ಎಷ್ಟು ಜನ ಬಂದ್ರು ಅದನ್ನ ಕಂಟ್ರೋಲ್ ಮಾಡಿಲ್ಲ. ಆಯ್ತಮ್ಮ, ಈಗ ಅರ್ಜಿ ನಾನು ತಗೊಂಡಿದ್ದೀನಿ. ಈಗ ಸಂಬಂಧಪಟ್ಟವ್ರಿಗೆ ಮಾತಾಡ್ತೀನಿ. ಮತ್ತೆ ನಾನು ಸಿ.ಒ ಮೇಡಮ್ಗೆ ಹೇಳ್ತೀನಿ, ಇ.ಒ ಸಾಹೇಬ್ರಿಗೆ ಹೇಳ್ತೀನಿ, ಎಮ್.ಎಲ್.ಎ ಸಾಹೇಬ್ರಿಗೆ ಹೇಳ್ಬಿಟ್ಟು ಅದನ್ನ ಭದ್ರ ಮಾಡಿಸ್ತೀನಿ.